ಎಲ್ಲರಿಗೂ ನಮಸ್ಕಾರ. ಎಲ್ಲ ಒಂದು ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಜನರು ಏನು ಈ ಒಂದು ಹೊಸ ವರ್ಷದಲ್ಲಿ ಎಲ್ಲ ಒಂದು ಪ್ರಜೆಗಳು ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಹೊಸ ವರ್ಷವನ್ನು ಹೊಸ ಹರುಷದಿಂದ ಎಲ್ಲರೂ ಒಂದು ಹೊಸ ವರ್ಷವನ್ನು ಆಚರಿಸೋಣ. ಈ ಒಂದು ದೇಹವನ್ನು ಒಂದು ಆರೋಗ್ಯಕರವಾಗಿ ಇಟ್ಟುಕೊಳ್ಳೋಣ. ಕೆಲವೊಂದು ಅಂಶಗಳನ್ನು ಗಮನಿಸಿ ಆ ಒಂದು ಕೆಲಸವನ್ನು ಮಾಡುವುದರಿಂದ ಜೀವನವನ್ನು ಆರೋಗ್ಯಕರ ಜೀವನವನ್ನು ಒಂದು ನಾವು ನಡೆಸಬಹುದು. ಏನು ಮಾಡಬೇಕಪ್ಪ ಮೊದಲಿಗೆ ಅಂದರೆ ನಾವು ಉತ್ತಮವಾದ ಒಂದು ಆಹಾರವನ್ನು ಸೇವನೆಯನ್ನು ಮಾಡಬೇಕು. ಆರೋಗ್ಯಕರ ಜೀವನಕ್ಕೆ ಏನೊಂದು ಸಮತೋಲನ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ. ಏನೊಂದು ಪ್ರೋಟೀನ್, ವಿಟಮಿನ್ಗಳು ಮತ್ತು ಖನಿಜಗಳು ಸಮೃದ್ಧವಾಗಿರ್ತಕ್ಕಂಥ ಆಹಾರಗಳನ್ನು ನಾವು ಸೇವಿಸುತ್ತಾ ಅದರಿಂದ ಉತ್ತಮವಾದ ಆಹಾರವನ್ನು ಉತ್ತಮವಾದ ಆರೋಗ್ಯವನ್ನು ಪಡೆಯಬಹುದು. ಅಲ್ಲದೆ ಈ ಒಂದು ಉತ್ತಮವಾದ ಆಹಾರದಿಂದ ಆರೋಗ್ಯವು ವೃದ್ಧಿಯಾಗುತ್ತದೆ ಮತ್ತು ತಾಜಾ ಹಣ್ಣುಗಳು, ತಾಜಾ ತರಕಾರಿಗಳು, ಉತ್ತಮವಾದ ಧಾನ್ಯಗಳನ್ನು ಸೇವಿಸಿ. ಜಂಕ್ ಫುಡ್ ಅಂತ ಏನಿದೆ ಅವನ್ನು ಅತಿಯಾಗಿ ಒಂದು ಸೇವನೆ ಮಾಡಬೇಡಿ. ಮತ್ತು ಸಿಹಿ ತಿಂಡಿಗಳು ಮತ್ತು ಉಪ್ಪಿನ ಸೇವನೆ ಏನಿದೆ ಆ ಒಂದು ಸೇವನೆಯಿಂದ ದೂರವಿರಬೇಕು. ಹೊಸ ವರ್ಷದಲ್ಲಿ ಆಹಾರವನ್ನು ಸೇವಿಸುವ, ಉತ್ತಮ ಆಹಾರವನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿಕೊಂಡರೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮತ್ತು ಪ್ರತಿನಿತ್ಯ ವ್ಯಾಯಾಮ ಅಭ್ಯಾಸವನ್ನು ಮಾಡುವುದು ಒಂದು ಮಾನಸಿಕ ಹಾಗೂ ಒಂದು ದೈಹಿಕ ಆರೋಗ್ಯವನ್ನು ಉತ್ತಮಗೊಳಿಸುವಲು ಒಂದು ಯೋಗವನ್ನು, ವ್ಯಾಯಾಮವನ್ನು ಮಾಡುವುದು ಬಹಳ ಮುಖ್ಯ. ಏನಪ್ಪ ಅಂದರೆ ಕನಿಷ್ಠ ಒಂದು 30 ನಿಮಿಷಗಳ ಕಾಲ ಆದರೂ ಕೂಡ ನೀವು ಒಂದು ಯೋಗ ಇರ್ಬೋದು, ಜಾಯಿಂಗ್, ಒಂದು ವಾಕ್, ಪ್ರತಿ ಬೆಳಗ್ಗೆ ವಾಕ್ ಮಾಡುವುದಿರ್ಬೋದು. ಈ ರೀತಿಯಾಗಿ ನೀವು ಮಾಡುವುದರಿಂದ ದೇಹಕ್ಕೆ ಒಂದು ಆರೋಗ್ಯಕರವಾದ ಒಂದು ಜೀವನ ನಡೆಸಲು ಅದು ಅನುಕೂಲ ಆಗ್ತಕ್ಕಂಥದ್ದು. ಅದರಿಂದ ತಜ್ಞರ ಸಲಹೆಯಂತೆ ಈ ಒಂದು ಅಭ್ಯಾಸವನ್ನು ನೀವು ಪ್ರತಿದಿನ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಉತ್ತಮ. ಈಗ ಅತಿ ಹೆಚ್ಚು ನೀರನ್ನು ಕುಡಿಯುವುದು. ಈಗ ದೇಹದಲ್ಲಿ ಪ್ರತಿಯೊಂದು ಅಂಗವು ಒಂದು ಸರಿಯಾಗಿ ಕಾರ್ಯನಿರ್ವಹಿಸಲು ನಮಗೆ ಆಹಾರ ಬೇಕು ಮತ್ತು ಅದರ ಜೊತೆಗೆ ನೀರು ಅತ್ಯವಶ್ಯಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ದಿನಕ್ಕೆ 2-3 ಲೀಟರ್ ಒಂದು ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಉತ್ತಮ. ಇದರಿಂದ ಏನಪ್ಪ ಅಂದರೆ ದೇಹವು ಒಂದು ಚರ್ಮ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಉತ್ತಮ ಒಂದು ಜೀರ್ಣಕ್ರಿಯೆಯಾಗಿ ದೇಹಕ್ಕೆ ಒಂದು ಬಹಳ ಮುಖ್ಯವಾಗಿ ಪ್ರತಿದಿನ ಕನಿಷ್ಠ 2-3 ಲೀಟರ್ ನೀರನ್ನು ಕುಡಿಯುವ ಅಭ್ಯಾಸವನ್ನು ರೂಢಿಯನ್ನು ಮಾಡಿಕೊಳ್ಳುವುದು ಉತ್ತಮ. ನೆಕ್ಸ್ಟು ಇಂತಿಷ್ಟು ಗಂಟೆಗಳ ಕಾಲ ನಿದ್ರಿಸುವುದು. ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯಕರವಾಗಿರಲು ಕನಿಷ್ಠ ಇಷ್ಟು ನಿದ್ದೆಯನ್ನು ಮಾಡುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಿದ್ದೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಆರೋಗ್ಯದ ಕಿರಿಕಿರಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಪ್ರತಿದಿನ 7-8 ಗಂಟೆಗಳ ಕಾಲ ನಿದ್ರೆ ಮಾಡುವುದು ಮತ್ತು ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದು ಮತ್ತು ಬೆಳಗ್ಗೆ ಬೇಗ ಏಳುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ. ಉತ್ತಮ ಆರೋಗ್ಯವನ್ನು ಹೊಂದಬೇಕಾದರೆ ಕೆಲವೊಂದು ಆಹಾರವನ್ನು ಸೇವನೆ ಮಾಡುವಾಗ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಅತ್ಯವಶ್ಯಕ. ಈಗ ಮಧ್ಯಾಹ್ನದ ಊಟವನ್ನು ರಾತ್ರಿ ಮಾಡೋದು, ಈ ಬೆಳಗ್ಗಿನ ಒಂದು ಟಿಫನ್ನ ಅಥವಾ ಬೆಳಗಿನ ಊಟವನ್ನು 12-1 ಗಂಟೆಗೆ ಮಾಡೋದು, ಈ ರೀತಿಯಾದ ಒಂದು ಊಟ ಮಾಡೋದಕ್ಕಿಂತ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಒಳ್ಳೆಯದು. ಇಂತಿಷ್ಟು ಸಮಯಕ್ಕೆ ಅಂತ ನಿಗದಿ ಮಾಡಿಕೊಂಡು ನೀವು
ಊಟವನ್ನು ಮಾಡಬೇಕಾಗುತ್ತೆ. ಪ್ರತಿದಿನ ಏನೋ ಒಂದು ಸರಿಯಾದ ಸಮಯಕ್ಕೆ ಊಟ ತಿಂಡಿಯನ್ನು ಸೇವಿಸುವುದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಮತ್ತು ತಡರಾತ್ರಿ ಆಹಾರವನ್ನು ಊಟವನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ. 12 ಗಂಟೆಗೆ 11, 12 ಗಂಟೆ ಈ ರೀತಿ ಊಟ ಮಾಡೋದಕ್ಕಿಂತ 8ರಿಂದ 10 ಗಂಟೆಯ ಒಳಗೆ ಊಟವನ್ನು ಮಾಡುವುದು ಉತ್ತಮ. ಒತ್ತಡ ನಿರ್ವಹಣೆ ಏನು ಒಂದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಗೆ ಒತ್ತಡವೂ ಕೂಡ ಪ್ರಮುಖ ಕಾರಣವಾಗಿದೆ. ಏನು ಒತ್ತಡದಿಂದ ಮಾನಸಿಕ ಹಾಗೂ ಒಂದು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ಹೀಗಾಗಿ ಒಂದು ಧ್ಯಾನ, ಯೋಗ ಮತ್ತು ಇನ್ನಿತರ ಹಲವಾರು ಒಂದು ಒತ್ತಡಕ್ಕೆ ನಿಮಗೆ ಈ ರೀತಿ ಒಂದು ಯೋಗ ಮತ್ತು ಧ್ಯಾನವನ್ನು ಮಾಡುವುದರಿಂದ ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈಗ ಏನು 2025 ವರ್ಷದಲ್ಲಿ ಎಲ್ಲರೂ ಒಂದು ಉತ್ತಮವಾದ ಆರೋಗ್ಯವನ್ನು ಒಂದು ಕಾಪಾಡಿಕೊಳ್ಳಲು ಇವನ್ನೆಲ್ಲವನ್ನು ನಾವು ಪಾಲಿಸಬೇಕಾಗುತ್ತೆ. ಸಮತೋಲನ ಆಹಾರ ಸೇವಿಸುವುದು, ಪ್ರತಿನಿತ್ಯ ಒಂದು ವ್ಯಾಯಾಮ ಮಾಡುವ ಒಂದು ಅಭ್ಯಾಸ ಮಾಡಿಕೊಳ್ಳುವುದು, ನೀರನ್ನು ಪ್ರತಿದಿನ 2ರಿಂದ 3 ಲೀಟರ್ ನೀರನ್ನು ಕುಡಿಯುವುದು ಮತ್ತು 7ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡುವುದು ಮತ್ತು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸುವುದು ಮತ್ತು ಒತ್ತಡ ನಿರ್ವಹಣೆ ಬಗ್ಗೆ ಒಂದು ಗಮನವನ್ನು ಹರಿಸುವುದು. ಇಷ್ಟೆಲ್ಲ ಮಾಡಿದರೆ ಈ ಒಂದು 2025 ವರ್ಷವನ್ನು ಹೊಸ ವರ್ಷದಲ್ಲಿ ಹೊಸ ಹರುಷದಿಂದ ಎಲ್ಲ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದರ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.